ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಿಮಗಾಗಿ ಕೆಲವೊಂದು ಹೆಲ್ತ್ ಟಿಪ್ಸ್ಗಳನ್ನು ಹೇಳಲಾಗಿದೆ. ಹಾಗಲಕಾಯಿ ಬಳ್ಳಿಯ ಎಲೆಗಳನ್ನು ಬಿಡಿಸಿ ಅದರಿಂದ 1 ಔನ್ಸಿನಷ್ಟು ರಸವನ್ನು ತೆಗೆದು ಅದಕ್ಕೆ ಸ್ವಲ್ಪ ಇಂಗನ್ನು ಬೆರೆಸಿ ಚೆನ್ನಾಗಿ ಕಲಕಿ ಕುಡಿಯುತ್ತಾ ಬಂದರೆ ಮಧುಮೇಹ ರೋಗವು ವಾಸಿಯಾಗುತ್ತದೆ. ಆಸನ ದ್ವಾರದಲ್ಲಿ ತುರಿಕೆ ಇದ್ದರೆ ಹಾಗಲಕಾಯಿ ಬಳ್ಳಿಯ ಎಲೆಗಳೊಂದಿಗೆ 2 ಹಸಿಮೆಣಸಿನಕಾಯಿಯನ್ನು ಸೇರಿಸಿ ಅರೆದು 1 ವಾರದವರೆಗೆ ಪ್ರತಿದಿನವೂ ನೆಲ್ಲಿಕಾಯಿ ಗಾತ್ರದಷ್ಟು ಖಾಲಿ ಹೊಟ್ಟೆಯಲ್ಲಿ ಸೇವಿಸುತ್ತಾ ಬರಬೇಕು. ಇದರಿಂದಾಗಿ ಹೊಟ್ಟೆಯಲ್ಲಿರುವ ಜಂತುಹುಳುಗಳು ಸತ್ತು ಆಸನ ದ್ವಾರದಲ್ಲಿ ತುರಿಕೆ ನಿಲ್ಲುತ್ತದೆ. ಬಳಿತ ತೆಂಗಿನಕಾಯಿಯಿಂದ ಹಾಲನ್ನು ತೆಗೆದು ಪ್ರತಿದಿನವೂ ಕುಡಿಯುತ್ತಾ ಬಂದರೆ 2-3 ವಾರಗಳಲ್ಲಿ ಹೊಟ್ಟೆ ಹುಣ್ಣು ಇಲ್ಲವಾಗುತ್ತದೆ. ನಿಂಬೆಹಣ್ಣಿನ ರಸ, ವೀಳ್ಯದೆಲೆ ರಸ, ಹಸು ಹಾಲಿನ ತುಪ್ಪ, ಹರಳೆಣ್ಣೆ, ಕರಿಜೀರಿಗೆಯ ಪುಡಿ ಇವಿಷ್ಟನ್ನು ಒಟ್ಟಿಗೆ ಕಾಯಿಸಿ ಶೋಧಿಸಿ ಇರಿಸಿಕೊಂಡು ದಿನ ಬಿಟ್ಟು ದಿನ ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡುತ್ತಾ ಬಂದರೆ ಕೆಲವೇ ದಿನಗಳಲ್ಲಿ ಅರೆ ತಲೆನೋವು ದೂರವಾಗುತ್ತದೆ. ಆನೆಕಾಲು ರೋಗವಿರುವವರು ಅಕ್ಕಿ ಮತ್ತು ಹುರುಳಿಕಾಳನ್ನು ಹುರಿದು ಪುರಿಯಂತೆ ಬೆಳಗಿನ ಉಪಹಾರವಾಗಿ ಸೇವಿಸುತ್ತಾ ಬಂದರೆ ಗುಣ ಕಾಣುತ್ತದೆ. ಅಳಲೆಕಾಯಿ ಸಿಪ್ಪೆಯ ಚೂರೊಂದನ್ನು ಬಾಯಲ್ಲಿ ಹಾಕಿಕೊಂಡು ಮೆಲ್ಲುತ್ತಿರಬೇಕು. ಇದರಿಂದಾಗಿ ಲಾಲಾರಸ ಉತ್ಪತ್ತಿಯಾಗುತ್ತಿರುತ್ತದೆ. ಆಗಾಗ್ಗೆ ಹೆಚ್ಚಾದ ಲಾಲಾರಸವನ್ನು ಉಗುಳುತ್ತಿರಬೇಕು. ಹೀಗೆ ಮಾಡುತ್ತಿದ್ದರೆ ಕೆಲವು ಗಂಟೆಗಳ ನಂತರ ಮೃದುವಾಗಿ ಸ್ಪಂಜಿನಂತೆ ಇದ್ದು ಒಸಡು ಗಟ್ಟಿಯಾಗುತ್ತದೆ. ಆಗ ಅಳಲೆಕಾಯಿಯ ಸಿಪ್ಪೆಯನ್ನು ಹೊರಕ್ಕೆ ಉಗುಳಬೇಕು. ಒಸಡಿನಿಂದ ರಕ್ತಸ್ರಾವವಾಗುವುದನ್ನು ಈ ರೀತಿಯ ಚಿಕಿತ್ಸೆಯಿಂದ ನಿಲ್ಲಿಸಬಹುದು. ಪಿತ್ತದ ಕಾರಣದಿಂದ ಕಾಲುಗಳಲ್ಲಿ ಉಂಟಾಗುವ ಒಡೆತವನ್ನು ನಿವಾರಿಸಿಕೊಳ್ಳಲು ರಾತ್ರಿಯ ಹೊತ್ತು ಕಾಲುಗಳಿಗೆ ಹರಳೆಣ್ಣೆಯನ್ನು ಸವರಿಕೊಳ್ಳುತ್ತಿರಬೇಕು. ಅಲ್ಲದೆ ಗಂದಿಗೆ ಅಂಗಡಿಯಲ್ಲಿ ಲಭಿಸುವ ಪಿಂಡತೈಲ ಎಂಬ ಎಣ್ಣೆಯನ್ನು ಕೊಂಡು ಹಚ್ಚುತ್ತಾ ಬಂದರೆ ಕಾಲೊಡೆತ ಸಂಪೂರ್ಣವಾಗಿ ಗುಣವಾಗುತ್ತದೆ. ಬೆಳ್ಳುಳ್ಳಿಯ ರಸವನ್ನು 2 ಹನಿಗಳಷ್ಟು ಪ್ರತಿದಿನವೂ 7-8 ಬಾರಿ ಕಿವಿಗೆ ಹಾಕಿಕೊಳ್ಳುತ್ತಿದ್ದರೆ ಕಿವುಡುತನ ತಗ್ಗುತ್ತದೆ. ಎದೆಹಾಲು ಮತ್ತು ಹರಳೆಣ್ಣೆ ಎರಡನ್ನೂ ಬೆರೆಸಿ ಕಣ್ಣಿಗೆ 2 ಹನಿಗಳಷ್ಟು ಹಾಕಿದರೆ ಕಣ್ಣಿನ ನೋವು ಶಮನವಾಗುತ್ತದೆ. ಕೆಲವರಿಗೆ ಮೂತ್ರವು ಸ್ವಲ್ಪ ಸ್ವಲ್ಪವೇ ಪದೇ ಪದೇ ವಿಸರ್ಜನೆಯಾಗುತ್ತಿದ್ದರೆ ಅಂಥವರು ಎಳೆನೀರು ಮತ್ತು ಕಿತ್ತಳೆ ಹಣ್ಣಿನ ರಸವನ್ನು ಬೆರೆಸಿ 2 ದಿನಗಳ ಕಾಲ ದಿನಕ್ಕೆ 2 ಬಾರಿ ಸೇವಿಸಿದರೆ ತೊಂದರೆ ನೀಗುತ್ತದೆ. ಮೂತ್ರವು ನಿರಾಳವಾಗಿ ಒಮ್ಮೆಗೆ ವಿಸರ್ಜನೆಯಾಗುತ್ತದೆ. ಕಾಲರ ರೋಗಿಗಳು ವಾಂತಿ ಭೇದಿಗಳಿಂದ ನಿಶಕ್ತರಾಗಿ ದೇಹದಲ್ಲಿನ ನೀರಿನಾಂಶವನ್ನು ಕಳೆದುಕೊಂಡಿರುತ್ತಾರೆ. ಅವರಿಗೆ ಗ್ಲೂಕೋಸ್ ಕೊಡುವುದರ ಬದಲು ಎಳೆನೀರನ್ನು ಕುಡಿಯಲು ಕೊಡುವುದು ಉತ್ತಮ. ಆರೋಗ್ಯವಾಗಿರುವವರಿಗೆ ಪದೇ ಪದೇ ವಾಂತಿಯಾಗುತ್ತಿದ್ದರೆ ಅದನ್ನು ನಿಲ್ಲಿಸಲು ಅವರು ಸ್ವಲ್ಪ ಲವಂಗ ಅಥವಾ ಏಲಕ್ಕಿಯನ್ನು ಬಾಯಿಗೆ ಹಾಕಿಕೊಂಡು ಜಗಿಯುತ್ತಿರಬೇಕು. ಹೊಟ್ಟೆ ನೋವು ಕಾಣಿಸಿದಾಗ ಈರುಳ್ಳಿಯನ್ನು ಹೆಚ್ಚಿ ಮಜ್ಜಿಗೆಯೊಂದಿಗೆ ಸೇರಿಸಿ ಕುಡಿದರೆ ನೋವು ಮರೆಯಾಗುತ್ತದೆ. ನಾಯಿ ಕಡಿದರೆ ಈಗ ಔಷಧಿ ಎಲ್ಲೆಡೆ ಸಿಗುತ್ತದೆ. ಆದರೆ ಹತ್ತಿರದಲ್ಲಿ ವೈದ್ಯರು ಇಲ್ಲದಿದ್ದರೆ ಗಾಯವನ್ನು ನೀರಿನಿಂದ ತೊಳೆದು ಬಳಿಕ ಸೌಂಡೆಕಾಯಿಯ ಗಿಡದ ಎಲೆಗಳೊಂದಿಗೆ ಉಪ್ಪನ್ನು ಸೇರಿಸಿ ಅರೆದು ಗಾಯಕ್ಕೆ ಹಚ್ಚಬೇಕು. ನಂತರ ವೈದ್ಯರ ಬಳಿಗೆ ತಪ್ಪದೆ ಕರೆದೊಯ್ಯಬೇಕು. ಗಂಟಲು ಶುದ್ಧವಾಗಬೇಕೆಂದರೆ ತಾಟಿ ಬೆಲ್ಲ ಮತ್ತು ಮೆಂತಲವನ್ನು ಸಮಪ್ರಮಾಣದಲ್ಲಿ ಬೆರೆಸಿಟ್ಟುಕೊಂಡು ಪ್ರತಿದಿನವೂ ಬೆಳಗಿನ ಹೊತ್ತು ನೆಲ್ಲಿಕಾಯಿಯ ಗಾತ್ರದಷ್ಟು ಸೇವಿಸುತ್ತಾ ಬರಬೇಕು. ಇದರಿಂದ ಧ್ವನಿಯು ಇಂಪಾಗುತ್ತದೆ. ಬಾವಿಯ ನೀರಿನಲ್ಲಿ ಮತ್ತು ಆಗಾಗ್ಗೆ ಕೊಳಾಯಿ ನೀರಿನಲ್ಲೂ ಮಣ್ಣು ಮತ್ತಿತರ ಕಲ್ಮಶಗಳು ಇರುತ್ತದೆ. ಇಂಥ ನೀರನ್ನು ಶೋಧಿಸಿ ಕುದಿಸಿ ಆರಿಸಿ ಕುಡಿಯಲು ವೈದ್ಯರು ಹೇಳುತ್ತಾರೆ. ಆದರೆ ಮೊದಲು ಶೋಧಿಸಬೇಕೇ ಅಥವಾ ಕುದಿಸಿದ ನಂತರ ಶೋಧಿಸಬೇಕೇ ಎಂಬ ಸಂದೇಹ ಕೆಲವರಲ್ಲಿ ಹುಟ್ಟುತ್ತದೆ. ಶೋಧಿಸಿದ ನಂತರ ಕುದಿಸಿ ಆರಿಸಿ ಕುಡಿಯುವುದೇ ಸರಿಯಾದ ವಿಧಾನ. ನೆಲನೆಲ್ಲಿ ಗಿಡದ ಎಲೆಗಳೊಂದಿಗೆ ಉಪ್ಪನ್ನು ಸೇರಿಸಿ ಅರೆದು ದೇಹಕ್ಕೆ ಹಚ್ಚಿಕೊಂಡು ಸ್ನಾನ ಮಾಡಿದರೆ ಕಜ್ಜಿ, ತುರಿಕೆಗಳಂತಹ ಚರ್ಮ ರೋಗಗಳು ಬರುವುದಿಲ್ಲ. ಹೃದಯದ ಬಲಹೀನತೆಯನ್ನು ನೀಗಿಸಲು ದಾಸವಾಳ ಹೂಗಳನ್ನು ಒಣಗಿಸಿ ಪುಡಿ ಮಾಡಿ ಹಾಲಿನಲ್ಲಿ ಬೆರೆಸಿಕೊಂಡು ಬೆಳಿಗ್ಗೆ ಮತ್ತು ಸಂಜೆ ಕುಡಿಯುತ್ತಾ ಬರಬೇಕು. ಕೆಲವೇ ದಿನಗಳಲ್ಲಿ ಇದು ತನ್ನ ಪರಿಣಾಮವನ್ನು ತೋರಿಸುತ್ತದೆ. ಖರ್ಜೂರದ ಹಣ್ಣನ್ನು ರಾತ್ರಿ ಹಾಲಿನಲ್ಲಿ ನೆನೆಸಿಟ್ಟು ಬೆಳಗಿನ ಜಾವ ತೆಗೆದು ನೀರು ಹಿಂಡಿ ತಿಂದರೆ ಮಲವಿಸರ್ಜನೆ ಸರಾಗವಾಗಿ ನಡೆಯುತ್ತದೆ. ಮಲಬದ್ಧತೆ ಇರುವವರಿಗೆ ಇದು ಉತ್ತಮ ಉಪಚಾರ. ಮಳೆಗಾಲದಲ್ಲಿ ಎದೆಯಲ್ಲಿ ದಂಡಿ ಉಂಟಾಗಿ ಉಸಿರಾಟವು ಶ್ರಮದಾಯಕವಾದರೆ
2 ಲೋಟಗಳಷ್ಟು ಬಿಸಿ ನೀರನ್ನು ಕುಡಿದರೆ ಕಫ ಕರಗಿ ಉಸಿರಾಟ ಸುಲಭವಾಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.